ಧರ್ಮ ಹೇಳುವ ನೀತಿಯನ್ನು, ಧರ್ಮ ಹೇಳುವ ಮೌಲ್ಯವನ್ನು, ಧರ್ಮದ ನಿಜವಾದ ಆಶಯವನ್ನು ಒಳಗೆ ತುಂಬಿಸಿಕೊಳ್ಳಬೇಕು ಅನ್ನುವ ಒಂದು ಅಂಶ ಇದೆಯಲ್ಲ, ಅದು ಮೊದಲಿಗೆಂದರೆ ನೂರಾರು ವರ್ಷಗಳ, ಸಾವಿರಾರು ವರ್ಷಗಳ ಹಿಂದಿಗಿಂತ ಅದು ಬಹಳ ಕಡಿಮೆ ಇದೆ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿಯೇ ಜನರ ನೈತಿಕ ಮಟ್ಟ ಇದೆಯಲ್ಲ, ಅದು ಕುಸಿತ ಕಾಣ್ತಾ ಇದೆ. ಇಷ್ಟು ಮೋಸ ಹಿಂದೆ ಇರಲಿಲ್ಲ. ಮೋಸ ಇರಲಿಲ್ಲ ಅಂತಲ್ಲ, ವಂಚನೆ ಇರಲಿಲ್ಲ ಅಂತಲ್ಲ, ದರೋಡೆ ಇರಲಿಲ್ಲ ಅಂತಲ್ಲ, ಕಂಡವರ ಹೆಂಡತಿಯ ಮೇಲೆ ಕಣ್ಣು ಹಾಕುವ ರಾವಣನಂಥವರು ಇರಲಿಲ್ಲ ಅಂತಲ್ಲ, ಕಂಡವರ ಭೂಮಿಯನ್ನು ಅಪಹರಿಸುವ ದುರ್ಯೋಧನಂಥವರು ಹಿಂದೆ ಇರಲಿಲ್ಲ ಅಂತೇನೂ ಅಲ್ಲ. ಆದರೆ ಒಟ್ಟು ಸಂಖ್ಯೆಯನ್ನು ತೆಗೆದುಕೊಂಡ್ರೆ, ಅಂದರೆ ಪ್ರತಿಶತ ಎಷ್ಟು, ಶೇಕಡಾವಾರು ಎಷ್ಟು ಅಂತ ತಗೊಂಡ್ರೆ, ಇವತ್ತು ಮೋಸ, ವಂಚನೆ, ದಗಲ್ಬಾಜಿತನ, ದರೋಡೆ ಅನ್ನುವ ಅಂಶಗಳು ಪ್ರತಿಶತಃ ಹೆಚ್ಚಾಗಿರೋದನ್ನು ಕಂಡಾಗ ಧರ್ಮದ ಆಶಯವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುವ, ಹೃದಯದಲ್ಲಿ ತುಂಬಿಕೊಳ್ಳುವ ಅಂಶಗಳು ಕಡಿಮೆ ಇದೆ ಅಂತ ಕಾಣಿಸುತ್ತೆ. ಹಾಗಾಗಿ ಹೊರಗಡೆಯ ಕುರುಹುಗಳು ಬಹಳ ದಟ್ಟವಾಗಿ ಆಗುತ್ತಾ ಇದ್ದರು, ಒಳಗಡೆ ಧರ್ಮಿಷ್ಠನಾಗುವ ಅಂಶದಲ್ಲೂ ಒಂದು ಕುಸಿತ ಕಾಣ್ತಾ ಇದೆ. ಅದು ಮೇಲೆ ಹೋಗಬೇಕಾದಂಥ ಅಂಶ ಇಲ್ಲಿ ನಮ್ಮ ಕಣ್ಣ ಮುಂದಿದೆ. ಇದು ಸ್ಥಿತಿ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.